ಹಾಯ್ ಹೆಲೋ ಮಿತ್ರರೇ, ಓಜಸ್ ಫ್ಲೋಗೆ ಸ್ವಾಗತ. ಹೊಸ ಒಂದು ಕತೆ ಮುಖಾಂತರ ಹೊಸ ಚೈತನ್ಯ ಗಳಿಸೋಣ. ನಮ್ಮ ಜೀವನ ಅನ್ನೋದು ಬದುಕಿನುದ್ದಕ್ಕೂ ಹೋರಾಟ. ಹಣ ಕೇವಲ ಸಂಪತ್ತು ಶಕ್ತಿ ಇರುವವರೆಗಷ್ಟೇ, ಆದರೆ ಗುಣ ನಾವು ಸತ್ತರೂ ಅದು ಮಾಗದು. ಬ್ಯುಸಿ ಲೈಫ್ ಗಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿರೋ ಬ್ಯುಸಿ ಜನ್ರೇಷನ್ ನಮ್ಮದು. ನಮಗೆ ಎಷ್ಟೋ ಜನ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡ್ತಾನೆ ಇರ್ತಾರೆ, ಬದುಕನ್ನು ಕಲಿಸ್ತಾರೆ, ಜೀವನ ಪಾಠ ಹೇಳ್ತಾರೆ, ಗೆಲ್ಲಿಸ್ತಾರೆ, ಮೋಟಿವೇಶನ್ ಮಾಡ್ತಾರೆ. ಲೈಫಲ್ಲಿ ಏನೇ ಆದರೂ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ನಾವು ಬದುಕಿರುವಾಗ ಎಲ್ಲರ ಜೊತೆ ಚೆನ್ನಾಗಿರಬೇಕು, ನಾನು ನನ್ನದು ಅಹಂಕಾರವನ್ನು ಬಿಟ್ಟು. ಈಗ ಅದಕ್ಕೂ ಕೂಡ ಆ್ಯಟಿಟ್ಯೂಡ್ ಅನ್ನೋ ಹೆಸರು ಬಂದಿದೆ. ಆದರೆ ಅದಕ್ಕೆ ಆ್ಯಟಿಟ್ಯೂಡ್ ಅನ್ನೋಲ್ಲ ಅಂತ ನಾವು ಕಷ್ಟದಲ್ಲಿ ಅನಾರೋಗ್ಯದಲ್ಲಿ ಇದ್ದಾಗಲೇ ಗೊತ್ತಾಗೋದು. ನಿಜವಾದ ವ್ಯಕ್ತಿತ್ವ ಅಂದರೆ ಪ್ರೀತಿ, ಕಾಳಜಿ, ಸಹಾಯ, ಹೊಂದಾಣಿಕೆ, ಮಾನವೀಯತೆ, ಶ್ರೇಯಸ್ಸು ಅಂತ. ಗೆಳೆಯರೇ, ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಬಂದರೆ ಹಿಂದೆ ಮುಂದೆ ನೋಡದೆ ಸಹಾಯ ಮಾಡಿಬಿಡಿ. ಯಾಕಂದರೆ ಅವರು ಕೂಡ ಯಾರ್ದೋ ಅಪ್ಪನೋ ಅಣ್ಣನೋ ತಮ್ಮನೋ ಆಗಿರ್ತಾರೆ. ಎಲ್ಲ ಸಹಾಯವನ್ನು ಹಣದ ಮೂಲಕ ಬೆಲೆ ಕಟ್ಟಿ ತೀರಿಸಲಾಗುವುದಿಲ್ಲ. ನಾವು ಮಾಡಿದ ಸಹಾಯ ನಮಗೆ ಯಾವ ರೂಪದಲ್ಲಿ ನಮ್ಮವರ ಜೀವ ಉಳಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂತಹ ಒಂದು ಅದ್ಭುತ ಕತೆ ನಿಮ್ಮ ಮುಂದೆ ತಂದಿಟ್ಟಿದ್ದೇನೆ. AI ಥರ ಆ್ಯನಿಮೇಷನ್ ವಿಡಿಯೋ ಅಲ್ಲದಿದ್ರೂ ಕತೆ ನಮ್ಮ ಲೈಫ್ನಲ್ಲಿ ಪ್ರತಿಯೊಬ್ಬರದಾಗಿರುತ್ತೆ. ಕಳೆದ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ನಡೆದ ಈ ಘಟನಾವಳಿಯ ಸಂದೇಶ ಬಹಳ ಸರಳವಾದದ್ದು. ಒಮ್ಮೆ ಒಬ್ಬ ಬಡ ರೈತ ತೋಟವೊಂದರಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಾಪಾಡಿ ಕಾಪಾಡಿ ಎಂದು ಕೂಗು ಕೇಳಿಸಿತು. ತನ್ನೆಲ್ಲ ಕೆಲಸವನ್ನು ಬಿಟ್ಟು ರೈತ ಸದ್ದು ಬಂದಲ್ಲಿಗೆ ಓಡಿದ. ಒಬ್ಬ ಬಾಲಕ ಕೆಸರಿನ ಹೊಂಡದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ಹೊರಬರಲು ಸಾಧ್ಯವಾಗದೆ ನಿಧಾನವಾಗಿ ಮುಳುಗುತ್ತಿದ್ದ. ರೈತ ಧೈರ್ಯದಿಂದ ಮುನ್ನುಗ್ಗಿ ಬಾಲಕನನ್ನು ಕಾಪಾಡಿದ. ಮೈಕೈಯೆಲ್ಲ ಕೆಸರು ಮಾಡಿಕೊಂಡಿದ್ದ ಬಾಲಕ ಧನ್ಯವಾದಗಳನ್ನು ತಿಳಿಸಿ ರೈತ ಯಾರು, ಅವನ ಮನೆಯಲ್ಲಿ ಮುಂತಾದವುಗಳನ್ನು ತಿಳಿದುಕೊಂಡು ಹೊರಟು ಹೋದ. ಮರುದಿನ ನಸುಕಿನಲ್ಲಿ ರೈತನ ಗುಡಿಸಲಿನ ಮುಂದೆ ಒಂದು ಕುದುರೆ ಸಾರೋಟು ಬಂದಿತು. ಅದರಿಂದ ಆ ಬಾಲಕ ಮತ್ತು ರಾಜ ಪೋಷಾಕು ಧರಿಸಿದ್ದ ಬಾಲಕನ ಶ್ರೀಮಂತ ತಂದೆ ಇಳಿದರು. ಅವರು ರೈತನ ಕೈ ಕುಲುಕಿ, ನಿನ್ನೆ ನೀವು ನನ್ನ ಮಗನ ಪ್ರಾಣ ಕಾಪಾಡಿದಿರಿ, ನಿಮಗೆ ಧನ್ಯವಾದಗಳು, ನಿಮಗೆಷ್ಟು ಹಣ ಬೇಕು ಕೇಳಿ ಎಂದರು. ಸಂಕೋಚದಿಂದ ಮುದುಡಿ ಹೋಗಿದ್ದ ಆ ರೈತ, ಒಬ್ಬ ಮಾನವನಾಗಿ ಮಾಡಬೇಕಾದ ಕೆಲಸ ನಾನು ಮಾಡಿದ್ದೇನೆ, ಇದಕ್ಕಾಗಿ ನಾನು ಹಣ ಪಡೆಯಲಾರೆ ಎಂದು ಕೈ ಮುಗಿದ. ಈ ಮಾತುಕತೆಯ ಶಬ್ದ ಕೇಳಿದ ರೈತನ ಮಗ ಗುಡಿಸಲಿನಿಂದ ಹೊರಗೆ ಬಂದು ನಿಂತ. ಆ ಹುಡುಗನನ್ನು ನೋಡಿದ ಶ್ರೀಮಂತ, ಈತ ನಿಮ್ಮ ಮಗನೇ ಎಂದು ಕೇಳಿದ. ರೈತ ಹೆಮ್ಮೆಯಿಂದ ಹೌದೌದು ತಲೆಯಾಡಿಸಿದ. ಆಗ ಶ್ರೀಮಂತ, ನೀವು ಹಣ ಬೇಡವೆನ್ನುತ್ತೀರಿ, ಸಂತೋಷ, ಆದರೆ ನಿಮ್ಮ ಉಪಕಾರ ತೀರಿಸುವ ಅವಕಾಶ ನನಗೂ ಕೊಡಿ. ನಿಮ್ಮ ಹುಡುಗ ಬುದ್ಧಿವಂತನಂತೆ ಕಾಣುತ್ತಾನೆ, ನೀವು ಅವರನ್ನು ಚೆನ್ನಾಗಿ ಓದಿಸಿ, ಅದಕ್ಕೆ ಬೇಕಾದ ಸಹಾಯ ನಾನು ಮಾಡುತ್ತೇನೆ ಎಂದು ಮಾತು ಕೊಟ್ಟು ಮತ್ತೊಮ್ಮೆ ರೈತನಿಗೆ ಧನ್ಯವಾದ ಹೇಳಿ ಹೊರಟು ಹೋದರು. ತಮ್ಮ ಮಾತಿನಂತೆ ಮುಂದಿನ ವರ್ಷಗಳಲ್ಲಿ ಬಾಲಕನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿರ್ವಹಿಸಿದರು. ಮುಂದೆ ಆ ಬಾಲಕ ಲಂಡನ್ನಿನ ಸಂತ್ ಮೇರಿ ಆಸ್ಪತ್ರೆಯ ವೈದ್ಯಕೀಯ ಕಾಲೇಜಿನಿಂದ ಪದವೀಧರನಾದ. ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡಿದ. ಪ್ರಾಣ ಉಳಿಸುವ ಔಷಧಿಯಾದ ಪೆನ್ಸಿಲಿನ್ ಅನ್ನು ಸಂಶೋಧಿಸಿ ವಿಶ್ವವಿಖ್ಯಾತ ಹೆಸರುವಾಸಿಯಾದ. ಆತನೇ ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ಕೆಲವು ದಶಕಗಳ ನಂತರ ಇವನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ ಶ್ರೀಮಂತನ ಪುತ್ರ ನ್ಯೂಮೋನಿಯಾ ಕಾಯಿಲೆಗೆ ತುತ್ತಾದ. ಆಗ ಅವನನ್ನು ಮತ್ತೊಮ್ಮೆ ಪ್ರಾಣಾಪಾಯದಿಂದ ಕಾಪಾಡಿದ್ದು ಇದೇ ಪೆನ್ಸಿಲಿನ್. ಅಷ್ಟು ಹೊತ್ತಿಗೆ ಇಂಗ್ಲೆಂಡ್ ರಾಜಕಾರಣದಲ್ಲಿ ಹೆಸರು ಮಾಡಿದ್ದ ಶ್ರೀಮಂತನ ಮಗ ಮುಂದೆ ಇಂಗ್ಲೆಂಡಿನ ಪ್ರಧಾನಮಂತ್ರಿಯೂ ಆದ. ಆತನೇ ಸರ್ ವಿನ್ಸ್ಟನ್ ಚರ್ಚಿಲ್. ಈ ಘಟನೆಗಳ ಸಂದೇಶ ಸರಳವಾದರೂ ಮಹತ್ವಪೂರ್ಣವಾಗಿದೆ. ಇದರಿಂದ ನೀವು ನಿಮ್ಮ ಲೈಫ್ನಲ್ಲಿ ಸಹಾಯ ಮಾಡ್ತೀರಾ ಇನ್ನು ಮುಂದೆ ಅಂತ ತಿಳ್ಕೊಂಡು ಇಲ್ಲಿಗೆ ಈ ಕಥೆನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.